ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಏನ್ ಗೊತ್ತಾ ಗುರುಗಳೇ, ನೀವು ಹೇಳಿದಷ್ಟು ಮನೇಲಿ ಆಗಾಗ ಹೇಳ್ತಾ ಇರ್ತಾರೆ, ದೊಡ್ಡೋರು ಈ ತರ ಹೇಳಿದ್ದಾರೆ, ದೊಡ್ಡೋರು ಈ ತರ ಹೇಳಿದ್ದಾರೆ ಅಂತ. ಬಟ್ ಯಾರು ಕೇಳಿಸ್ಕೊಳ್ಳಲ್ಲ, ಅದನ್ನ ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾರೆ. ಹೇಳಿದ್ರಿ ಮನೆ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ, ಏನ್ ಹೇಳ್ತಾರೆ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಅಂದ್ರೆ, ಲಕ್ಷ್ಮಿ ಏನ್ ಅದನ್ನ ನೋಡ್ ಬರ್ತಾಳ, ಮನೆ ನೋಡ್ ಬರ್ತಾಳ, ಏನೋ ಒಂದ್ ಅದಕ್ಕೆ ಹಾರಿಕೆ ಉತ್ತರ ಕೊಡ್ತಾರೆ. ಬಟ್ ಆದ್ರೆ ಇವೆಲ್ಲ ಕೂಡ ಅದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಹಾಗಿದ್ರೆ ಈಗ ಹೇಳಿದ್ರಿ ಗ್ರಹಗತಿಗಳು ಕೂಡ ಸಾಲ ಬದಗೆ ಇದಾಗತ್ತಾ, ಅಂದ್ರೆ ಸಂಬಂಧ ಇದೆಯಾ ಅಂತ? ಹೌದಮ್ಮ. ಈಗ ಏನಾಗುತ್ತೆ ಅಂದ್ರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ 120 ವರ್ಷದಲ್ಲಿ 6 ಬಾರಿ ಬರ್ತಾನೆ 7.5 ಅಂತ. 22 ವರ್ಷಕ್ಕೆ ಒಂದ್ಸತಿ ಬಚ್ಚಕ್ರದಲ್ಲಿ ಬರ್ತಾನೆ. ಹೀಗೆ ಬಂದಾಗ ನೋಡಿ ಇವಾಗ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ, ಮೇಷರಾಶಿಯವರಿಗೆ ಪರ್ಟಿಕ್ಯುಲರ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾರಿಗೋ ದುಡ್ಡು ಕೊಡಿಸೋದು ಅದು ವಾಪಸ್ ಬರಲ್ಲ. ಅನಾವಶ್ಯಕವಾಗಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು, ಆ ದುಡ್ಡು ಹೋಯ್ತು, ಲಾಸ್ ಆಗುತ್ತೆ. ಇಲ್ಲ ಯಾರೋ ಪಕ್ಕದ ಮನೆಯವ್ರು ಕೇಳಿದ್ರು ಅಂತ ಒಡವೆ ಕೊಡೋದು ಯಾವುದೋ ಫಂಕ್ಷನ್ಗೂ, ಆ ಒಡವೆ ವಾಪಸ್ ಬರಲ್ಲ. ಆಮೇಲೆ ಏನೋ ಮಾಡ್ತೀನಿ ಅಂತ ಹೋಗಿ ಇನ್ನೊಬ್ರಿಗೆ ಇಸ್ಕೊಟ್ಟು ಮಧ್ಯದಲ್ಲಿ ನಿಂತು ಚೆಕ್ಕೋ ಏನೋ ಕೊಟ್ಟು ಸಿಕ್ಕಾಕೊಂಡು ದಾರ್ತಾ ಇರ್ತಾರೆ ಈ 3 ರಾಶಿಯವರು. ಅದಕ್ಕೆ ಮೊದಲ 2.5 ವರ್ಷ ಅರ್ಥಹಾನಿ, ಮಧ್ಯಕ್ಕೆ ಬಂದಾಗ ಜನ್ಮೇಶನಿ ಬಂದಾಗ ಮಾನಹಾನಿ, ಕೊನೆಗೆ ಬಂದಾಗ ಪ್ರಾಣಹಾನಿ. ನೋಡಿ, ಯಾರ ಜಾತಕದಲ್ಲಿ ಮಂಗಳೋ ಭೂಮಿ ಪುತ್ರಶ್ಚ, ಕುಜನು 6ಠ ಸ್ಥಾನದಲ್ಲಿದ್ದಾಗ, ದ್ವಿತೀಯದಲ್ಲಿದ್ದಾಗ, 8ನೇ ಮನೆ 12ನೇ ಮನೆಯಲ್ಲಿದ್ದಾಗ ಮನುಷ್ಯ ಸಾಲಕ್ಕೆ ಸಿಕ್ಕಾಕ್ಕೊಂತಾನೆ. ಮನೆ ಕಟ್ತೀವಿ ಅಂತ ಹೋಗೋದು, ಕೈಯಲ್ಲಿ ದುಡ್ಡಿರಲ್ಲ, ಯಾರೋ ತೊಗೊಂಡ್ರು ಅಂತ ಮನೆ ತೊಗೊಂಡ್ಬಿಡೋದು, ಬೆಟ್ಟದಷ್ಟು ಸಾಲ ಮಾಡ್ಕೊಂಡು ಮನೇಲಿ ಜಗಳ ಆಡೋದು. ಯಾರೋ ಕಾರ್ ತೊಗೊಂಡಿದ್ದಾರೆ, ನಾವು ಕಾರ್ ತೊಗೊಳಕ್ಕಾಗತ್ತಾ? ಅವ್ರಿಗೇನು ಅನುಕೂಲ ತೊಗೊಂಡಿದ್ದಾರೆ, ಅದನ್ನು ಯೋಗ ಅಂತ ಹೇಳ್ತಾರೆ. ಯೋಗ ಬಂದಾಗ ಯಾರೂ ಬೇಕಿಲ್ಲ, ಮನೆ ಕಟ್ಟೋ ಯೋಗ ಬಂದರೆ. ಅದಕ್ಕೆ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಮನೆ ಕಟ್ಟೋ ಯೋಗ ಇದೆಯಾ ಅದನ್ನು ತಿಳ್ಕೊಂಡು ಕೈ ಹಾಕಬೇಕು. ಗುರುಗಳೇ ನಾನು ಗಾಡಿ ತೊಗೋಬೇಕು, ನೀವು ನನ್ನ ಹತ್ರ ಬಂದು ಗಾಡಿ ತೊಗೊಳ್ಬೇಕು ಅಂತ ಕೇಳ್ತಿರ್ಬೇಕಾದ್ರೆ ನೀವು ಯೋಗ ಇದ್ದರೆ ನನ್ನ ಹತ್ರಕ್ಕೆ ಬರೋದು. ನಾ ಹೇಳೋದಲ್ಲ, ನಿಮ್ಮ ಜಾತಕದಲ್ಲಿ ಯೋಗ ಇದ್ದರೆ ನನ್ನ ಹತ್ರ ಬರ್ತೀರಾ. ಯೋಗ ಅಂತಕ್ಕಂಥ ಭಗವಂತ ಕೊಟ್ಬಿಟ್ರೆ ಕೈಯಲ್ಲಿ ದುಡ್ಡಿರೋ ಅವಶ್ಯಕತೆನೇ ಇಲ್ಲ, ಯಾವುದೋ ಒಂದು ರೂಪದಲ್ಲಿ ಆಗೋಗುತ್ತೆ. ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಲಗ್ನ ಒಳ್ಳೇದಿರಬೇಕು. ಗಾಡಿ ತೊಗೋಬೇಕಾದ್ರೆ ಟೈಮ್ ನೋಡಿ ಯಾಕೆ ತೊಗೊತಾರೆ ಅಂತಂದರೆ, ಮದುವೆ ಆದಮೇಲೆ, ಮದುವೆ ಆಗೋ ಟೈಮು, ಮನೆ ಕಟ್ಟೋ ಟೈಮು, ವಾಹನದ ತೊಗೊಳ್ಳೋ ಟೈಮು ಅದು ಚೆನ್ನಾಗಿದ್ದರೆ ಖಂಡಿತವಲ್ಲ ಅದು ಬಂದ ಮೇಲೆ ಒಳಿತುಂಟಾಗ್ಬಿಡುತ್ತಂತ. ಅದರಿಂದ ನಾವು ಇವು 3 ಮಾಡಬೇಕಾದ್ರೆ ಯಾಕೆ ಮುಹೂರ್ತ ಅಂತ ಇಟ್ಟಿದ್ದಾರೆ, ಯಾಕೆ ಸಮಯ ಅಂತ ನೋಡ್ತೀರಾ? ಇವೆಲ್ಲಕ್ಕೂ ಏನು ಕಾರಣ ಅಂದರೆ, ಆ ಒಳ್ಳೆ ಟೈಮಲ್ಲಿ ಮಾಡಿದಾಗ ಅದರಿಂದ ಅಭಿವೃದ್ಧಿ ಆಗುತ್ತೆ. ಇವಾಗ ಕೆಲವರು ಮದುವೆ ಆಗ್ತಾರೆ, ಆ ಹೆಣ್ಣು ಮನೆಗೆ ಬರ್ತಿದ್ದಂಗೆ ಕೂಡ ಒಳ್ಳೇದಾಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕಂತಂದರೆ, ಮುಖ್ಯವಾಗಿರ್ತಕ್ಕಂಥದ್ದು ಮುಹೂರ್ತವನ್ನು ನೋಡಿ ತೊಗೋಬೇಕು, ಮುಹೂರ್ತವನ್ನು ನೋಡಿ ಮಾಡಬೇಕು. ಅದಕ್ಕೆ ಮನೆ ಗೃಹಿಣಿ ಗೃಹ ಮುಚ್ಚತೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟು ಸಂತೋಷವಾಗಿರ್ತಾರೆ ಅಷ್ಟು ಆ ಮನೆ ಸುಭಿಕ್ಷವಾಗಿರುತ್ತಂತೆ. ಅದಕ್ಕೆ ಆ ಮನೇಲಿ ಹೆಣ್ಣು ಮಕ್ಕಳು ನೋಡಿ, ಸ್ಥಾನ ಆದಮೇಲೆ ಕೆಲವರು ಈಗಲೂ ಈಚೆ ಮಾಡ್ತಾರೆ ತಪ್ಪು. ಅದು ಯಾವುದೇ ಹೆಣ್ಣು ಮಕ್ಕಳು ದ್ವೇಷದಿಂದ ನಾನು ಹೇಳ್ತಿಲ್ಲ, ಯಾವತ್ತೂ ಕೂದಲನ್ನು ಬಿಟ್ಟುಕೊಂಡು ಆಚೆಗೆ ಬರಬಾರ್ದು ಹೆಣ್ಣು ಮಕ್ಕಳು ಅಂತ ಹೇಳುತ್ತೆ. ಆಮೇಲೆ ಮನೆಯಲ್ಲಿ ಕೂತ್ಕೊಂಡು ಉಗುರು ಕಟ್ ಮಾಡೋದು, ಶನಿವಾರ ಶುಕ್ರವಾರ ಭಾನುವಾರ ಉಗುರು ಕಟ್ ಮಾಡಬಾರ್ದು, ಉಗುರು ಕಟ್ ಮಾಡ್ತಕ್ಕಂಥದ್ದು. ಮತ್ತು ತಲೆ ಕೂದಲನ್ನು ಮನೆಯಲ್ಲಿ ಬಾಚಬೇಡಿ ಅಂತೇಳಿ ಅದಕ್ಕೆ ಸೈಂಟಿಫಿಕ್ ಕಾರಣ ಇದೆ. ಮನೆಯಲ್ಲಿ ಬಾಚಿದಾಗ ಏನಾಗುತ್ತೆ ಸಮಸ್ಯೆಗಳಂತಂದರೆ, ಅದು ಊಟಕ್ಕೆ ಬೀಳ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಅದು ಆ ಕಾರಣಕ್ಕೆ ತಲೆಯಲ್ಲಿ ಬಾಚಬಾರ್ದು. ಎರಡನೇದಾಗಿ ಮನೆಯಲ್ಲಿ ತಲೆ ಕೂದಲನ್ನು ಬಿದ್ದರೆ ಅದರಿಂದ ನಿಶ್ಚಿತವಾಗಿ ಏನಾಗುತ್ತೆ ಅಂದರೆ ಸಮಸ್ಯೆಗಳು, ಅಲಕ್ಷ್ಮಿ ಉಂಟಾಗತ್ತೆ. ಅದಕ್ಕೆ ಹಿರಿಯರಿಗೆಲ್ಲ ಯಾಕೆ ಮಾಡಿದರೆ ಋಷಿಮುನಿಗಳು ಅಂದರೆ, ನೀವು ಚೆನ್ನಾಗಿರ್ಬೇಕಂದ್ರೆ ಬೇಕಂದ್ರೆ ಒಂದು ತ್ಯಾಗ ಮಾಡಲೇಬೇಕು. ಗುರುಳೇ ನಂಗೆ ಚೆನ್ನಾಗಿ, ನಾನು ಶ್ರೀಮಂತ, ಎಲ್ರಿಗೂ ಇರುತ್ತೆ, ನಾನು ಒಳ್ಳೆ ಮನೆ ಮಾಡಬೇಕು, ನಾನು ಒಳ್ಳೆ ಗಾಡಿ ತೊಗೋಬೇಕು, ನನ್ನ ಹೆಂಡತಿ ಮಕ್ಕಳು ಹಿಂಗೆ ಇರಬೇಕು ಅಂತ ಆಸೆ ಇರುತ್ತೆ. ಆದರೆ ಅದರ ತಕ್ಕನಾಗಿ ನಾವಿರಬೇಕು. ಅದರಿಂದ ಅಭ್ಯಾಸ ಅಂತಕ್ಕಂಥದ್ದು ಮನುಷ್ಯನ ಯಾವ ಸ್ಥಿತಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಯಾರು ಬದಲಾಯಿಸೋಕ್ಕಾಗಲ್ಲ, ಅವರೇ ಬದಲಾಗಬೇಕು. ಯಾರನ್ನಾರು ಹೇಳ್ಕೊಟ್ಟು ಬದಲಾಯಿಸೋಕ್ಕಾಗಲ್ಲ. ಅವರ ಜೀವನ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನ ಉದ್ಧಾರವೂ ನಿನ್ನ ಕೈಯಲ್ಲಿದೆ, ನೀನು ಹಾಳಾಗೋದು ನಿನ್ನ ಕೈಲಿದೆ ಅಂತ ಹೇಳ್ತಾರೆ ವಿವೇಕಾನಂದರು. ಆದ್ದರಿಂದ ನಮ್ಮ ಉದ್ಧಾರ ಆಗಬೇಕು, ನಾವು ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ನಮ್ಮ ಅಭ್ಯಾಸ ಸಿದ್ಧಿವ ಆಪ್ನೋತಿ, ನಮ್ಮ ಅಭ್ಯಾಸಗಳು ಚೆನ್ನಾಗಿದ್ದರೆ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಖಂಡಿತ ಹೌದು. ಏನೇ ಒಂದು ಹಿರಿಯರು ಹೇಳಿದ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಅಂತಾರೆ. ಸೊ ಈ ಮೂಲಕ ಅದು ಮತ್ತೊಮ್ಮೆ ಎಲ್ಲರ ವೀಕ್ಷಕರಿಗೆ ಗೊತ್ತಾಯ್ತು. ಎಸ್ ಗುರುಗಳೇ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನೀರಮ್ಮ ಅಂತ ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 14/74. 14/74. ಟೈಮು
9 ಗಂಟೆಗೆ. ಯಾವಾಗ? ಬೆಳಗ್ಗೆನಾ ರಾತ್ರಿನಾ? ಬೆಳಗ್ಗೆ 9 ಗಂಟೆಗೆ. ಬೆಳಗ್ಗೆ 9 ಗಂಟೆ. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಗುರುಗಳಿದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರಮ್ಮ. ಅದು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು, ಮುಂದಿನ ಭವಿಷ್ಯ. ಬೆಳಿಗ್ಗೆ 9 ಗಂಟೆಗಮ್ಮ ಹುಟ್ಟಿದ್ದು? ಬೆಳಗ್ಗೆ 9 ಗಂಟೆಗೆ. ಏನು ಕೇಳಬೇಕಿತ್ತಮ್ಮ? 1-4-74. ಗೊತ್ತಾಯ್ತು ತಾಯಿ, ಏನು ಪ್ರಶ್ನೆ ಇತ್ತು? ಮುಂದಿನ ಭವಿಷ್ಯ ಅವನದ್ದು. ಭವಿಷ್ಯ ಅಂದರೆ 1000 ಪ್ರಶ್ನೆಗಳಿದೆ, ಯಾವುದಂತ ಹೇಳಿ ನಾನು? ಆರೋಗ್ಯ ಇದು ಹೇಳಿ. ಏನಮ್ಮ? ಆರೋಗ್ಯ ಸ್ವಲ್ಪ ಸಾಲ ನೋಡ್ಕೊಂಡಿದ್ದ. ಸಾಲ ಅವ್ರ ತಲೆ, ಅವ್ರು ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರ ತಲೆಗೆ ಏನೋ ಪೆಟ್ಟು ಬಿದ್ದಿದೆ ತಾಯಿ? ಹಾ ಹಾ ಹಾ. ತಲೆಗೆ ಪೆಟ್ಟು ಬಿದ್ದಿದ್ಯಾ? ಇಲ್ಲ, ಪೆಟ್ಟು ಬಿದ್ದಿಲ್ಲ. ಚಿಕ್ಕ ವಯಸ್ಸಲ್ಲಿ? ಇಲ್ಲ ಇಲ್ಲ, ಬಿದ್ದಿಲ್ಲ. ಅವನಮ್ಮ, ಅವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ ನೋಡಿ. ದ್ವಿತೀಯದಲ್ಲಿ ಶನಿ, ಕೋಪ ಜಾಸ್ತಿ ಇವರಿಗೆ. ಪನುಸು ನಕ್ಷತ್ರ ಮಿಥುನ ರಾಶಿ ಆಗುತ್ತೆ, ಕರ್ಕಾಟಕ ರಾಶಿ ಆಗುತ್ತೆ. ದ್ವಿತೀಯದಲ್ಲಿ ಶನಿಯಿಂದ ಕೋಪ ಜಾಸ್ತಿ. ಏನು ಮಾಡ್ತಾ ಇದ್ದಾರೆ ಇವರು? ಅವಳು ಲೆಕ್ಚರರ್ ಆಗಿದ್ದಾನೆ. ಹೌದಾ? ಆ ತೊಂದರೆ ಇಲ್ಲಮ್ಮ. ದ್ವಿತೀಯದಲ್ಲಿ ಇದರಿಂದ ಕುಟುಂಬ ಸುಖ ಇಲ್ಲ ಈ ಹುಡುಗನಿಗೆ. ಕುಟುಂಬ ಸುಖ, ನೆಮ್ಮದಿ ಇರಲ್ಲ ಇವರಿಗೆ. ಹಾಗಾಗಿ ಇವ್ನಿಗೆ ಪ್ರಶ್ನೆ ಏನಂತಂದರೆ, ಪುರುಷು ಕರ್ಕಾಟಕ ರಾಶಿ ಆದ್ದರಿಂದ ಇವರಿಗೆ ಕಾಳಹಸ್ತಿ ಕಳಿಸಿ ಅಮ್ಮ. ಕಾಳಹಸ್ತಿ ಕಳಿಸಿ ಕಾಳಸರ್ಪ ಶಾಂತಿಯನ್ನು ಮಾಡಿಸಿ, ಖಂಡಿತ ಅವ್ರ ಜೀವನದಲ್ಲಿ ಏಳಿಗೆ ಆಗುತ್ತೆ, ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ಮೈಸೂರಿಂದ ಸರ್. ಓಕೆ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ವೇತಾ, ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹೌದು, ಮಗನ ಬಗ್ಗೆ. ಹೇಳಿ ಹೇಳಿ. 23 ಹಾಂ, 23. ಡೇಟು 23? ಡೇಟ್ 23. ಓಕೆ, ಮಂತು? 12. ಓಕೆ, ಹುಟ್ಟಿದ ಇಯರು? 2008. ಓಕೆ, ಹುಟ್ಟಿದ ಟೈಮು? ಬೆಳಿಗ್ಗೆ 6:40. ಓಕೆ, ಟಿ ವಿ ನೋಡಿ ಮಾತಾಡಬೇಡಿ. ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ಗುರುಗಳೇ, ಇದು ಮಗಂದು ವಿದ್ಯಾಭ್ಯಾಸದ ಬಗ್ಗೆ ಗುರುಗಳೇ. 23 ಡಿಸೆಂಬರ್ 2008 ಹೌದು ಗುರುಗಳೇ. 6:40 ಬೆಳಿಗ್ಗೆನಾ? ಹೌದು. ಏನು ಮಾಡ್ತಾ ಇದ್ದಾರೆ ಇವರು? ಸೈನ್ಸ್ PUC ಸಬ್ಜೆಕ್ಟ್ ಒಂದು ಹೋಗಿದೆ ಕಾಮರ್ಸ್ ಅಲ್ಲಿ. ಅದನ್ನ ನೆಕ್ಸ್ಟ್ ಎಕ್ಸಾಮ್ ತಗೋತಾನೆ. ನೆಕ್ಸ್ಟ್ ಏನ್ ಎಜುಕೇಶನ್ ಮಾಡ್ಬೋದು ಅಂತ ಗುರುಗಳೇ. ಅಮ್ಮ, ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಲ್ವಾ? ಹೌದೌದು. ನೋಡಮ್ಮ, ಇವರಿಗೆ ಜನ್ಮದಲ್ಲಿ ಲಗ್ನದಲ್ಲಿ ನೋಡಿ ಕುಜುನ ಇರೋದ್ರಿಂದ ಬುಧಾದಿತ್ಯ ಯೋಗ ಅಂತಂದರೆ ಗೋರ್ಮೆಂಟ್ ಉದ್ಯೋಗ ಇದೆ ಇವರಿಗೆ. ಆದರೆ ದ್ವಿತೀಯದಲ್ಲಿ ರಾಹು ಇದ್ದಾಗ ಮಾತಿನಲ್ಲಿ ಸ್ವಲ್ಪ ತೊದಲು ಮಾತಿದೆಯಾ ಹುಡುಗನಿಗೆ? ಏನಿಲ್ಲ, ಚೆನ್ನಾಗಿ ಮಾತಾಡ್ತಾನೆ. ಸೈಲೆಂಟ್, ಜಾಸ್ತಿ ಮಾತಾಡಲ್ಲ, ಮಾತಾಡ್ತಾನೆ ಗುರುಗಳೇ ಚೆನ್ನಾಗಿ. ತೊದಲೇನಿಲ್ಲ ಅಲ್ವಾ? ತೊದಲೇನಿಲ್ಲ. ಹೂನಮ್ಮ. ನೋಡಿ, ಇವ್ರ ಜಾತಕದಲ್ಲಿ ದ್ವಿತೀಯದಲ್ಲಿ ರಾಹು ಇದೆಯಮ್ಮ. ಇವಾಗ ಸ್ವಲ್ಪ ವಾಹನದಲ್ಲಿ ಆ ಮಗು ಹುಷಾರಾಗಿರ್ಬೇಕು. ಆ ಹುಡುಗನಿಗೆ ವಾಹನದಲ್ಲಿ ತುಂಬ ಹುಷಾರಾಗಿರ್ಬೇಕು ಆ ಹುಡುಗ. ಈಗ ಗೋಚಾರ ಫಲದಲ್ಲಿ ಆ ಹುಡುಗನ ವಿದ್ಯಾಭ್ಯಾಸದ್ದೇನು ತೊಂದರೆ ಇಲ್ಲ. ಆದರೆ ಜಾತಕದಲ್ಲಿ ಪಿತೃದೋಷ ಇದೆಯಮ್ಮ ಈ ಹುಡುಗನಿಗೆ. ಈ ಪಿತೃದೋಷ ಇದ್ದರೆ ಬ್ಯಾಕ್ಲಾಗ್ ಆಗುತ್ತೆ PUCಯಲ್ಲಿ. ಯಾಕಂದರೆ ವಿದ್ಯಾಸ್ಥಾನದಲ್ಲಿ ರಾಹು ಇರೋದ್ರಿಂದ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಹೋಗುತ್ತೆ. ಆದರೆ ಹಠ ಹಿಡಿದು ಹುಡುಗನ ಓದಿಸಿ, ನಿಮ್ಗೆ ಅವಕಾಶ ಇದ್ದರೆ ದಯವಿಟ್ಟು ಪಿತೃಶಾಂತಿಯನ್ನು ಮಾಡಿಸಿ ತಾಯಿ. ಈ ಹುಡುಗನ ವಿದ್ಯಾಭ್ಯಾಸ ಒಳ್ಳೇದಾಗಲಿ, ಚೆನ್ನಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಈ ಸಮಸ್ಯೆ ಹೇಳಿದಾಗ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ.